ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಾಗ ದಿಢೀರಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗ್ ಮಾಡೋದಂತ ತೋರ್ಸ್ಕೊಡಾದೀನಿ. ಇದನ್ನ ದಿಢೀರಾಗಿ ಮಾಡ್ಕೊಂಡ್ರು ಒಂದ್ ವರ್ಷ ತನ ಸ್ಟೋರ್ ಮಾಡಿ ಇಟ್ಕೋಬಹುದು, ಮತ್ತೆ ಸುಲಭವಾಗಿ ಬಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ. ಉಪ್ಪಿನಕಾಯಿ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಮಾವಿನಕಾಯಿ ಬೇಕು. ಮಾವಿನಕಾಯಿ ಒಂದ್ ಸ್ವಲ್ಪ ಹುಳಿ ಇದ್ದಿದ ಮತ್ತೆ ಫ್ರೆಶ್ ಇದ್ದಿದ್ ನೋಡಿ ತಗೊಂಡ್ ಮಾಡ್ಕೋಬೇಕು. ಖಾರದ ಪುಡಿ, ಹಿಂಗ, ಜೀರಿಗೆ, ಸಾಸ್ಮಿ, ಎಣ್ಣಿ, ಅರಿಶಿನ ಪುಡಿ, ಮೆಂತೆಕಾಳು ಒಂದ್ ಸ್ವಲ್ಪ, ಉಪ್ಪ, ಒಗ್ಗರಣೆ ಮಾಡ್ಕೊಳಕ ಬೆಳ್ಳುಳ್ಳಿ ಮತ್ತೆ ಒಣ ಮೆಣಸಿನಕಾಯಿ. ಮೊದಲ ಮಾವಿನಕಾಯಿ ಕಟ್ ಮಾಡ್ಕೋಬೇಕು. ಇದನ್ನ ನಾನು ಮೊದಲ ತೊಳೆದ ಒಂದ್ ಅರ್ವಿಲೆ ಒರೆಸ್ಕೊಂಡೆನು. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಟ್ ತೋರ್ಸದನು. ಇದನ್ನ ನಡುವಿನ ಗೊಟ್ಟ ತೆಗಿಬೇಕು. ಇದನ್ನ ನಾವ್ ಹಿಂಗಿಟ್ಟ ಚಿಕ್ಕ 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 ಪೀಸ್ ಆಗಿ ಹಿಂಗ್ ಉದ್ದಾಗಿ ಮಾಡ್ಕೋಬೇಕು. ಇದನ್ನ ನಡಿಯೊಮ್ಮೆ ಮತ್ತೆ ಈ ತರ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡ ಈ ತರ ಪೀಸ್ ಆಗ್ಬೇಕು ಇವ. ಎಲ್ಲಾನು ಇದೇ ತರ ಕಟ್ ಮಾಡ್ಕೊತೇನೆ ನಾನು. ಇಲ್ಲಿ ನೋಡ್ಬೋದು ಈ ತರ ಆಗ್ಬೇಕು. ನಾನು ಮಾವಿನಕಾಯಿ ಎಲ್ಲ ಈ ತರ ಕಟ್ ಮಾಡ್ಕೊಂಡೆನು. ಇವತ್ತನ ಈ ತರ ತಕೋತೇನೆ ನಾನು. ಈಗ ಇದಕ್ಕ ಉಪ್ಪ ಅರಿಶಿನ ಪುಡಿ ಹಾಕೋಬೇಕು ನಾವ. ಒಂದ್ ಚಮಚ ಆಗೋಟ್ಟು ಅರಿಶಿನ ಪುಡಿ ಹಾಕೊಳ್ಳೋದನ್ನ ನಾನು. ಒಂದೆರಡು ಮೂರ್ ಚಮಚ ಉಪ್ಪು ಹಾಕೋತಾನು. ಉಪ್ಪಿನಕಾಯಿಗಳಿಗೆಲ್ಲ ಉಪ್ಪು ಒಂದ್ ಸ್ವಲ್ಪ ಜಾಸ್ತಿನೇ ಬೇಕಾಗ್ತತಿ. ನಾ ಇಲ್ಲಿ 3 ಚಮಚ ಆಗೋಷ್ಟು ಹಾಕೊಂಡೆನು. ಹಾಕೊಂಡ ಇವತ್ತು ನಾನು ಸ್ವಲ್ಪ ಚಲೋದಂಗ ಕಲ್ಸ್ಕೋಬೇಕು. ಈಗ ಇದನ್ನ ನಾನು ಚಲೋದಂಗ ಕಲ್ಸ್ಕೊಂಡೆನು. ಈಗ ಇದನ್ನ ತೆಗೆದಿಡ್ತೇನು. ಮಸಾಲೆ ಹುರ್ಕೋಬೇಕು ಮೊದಲ್ ನಾವ. ಕಡೆ ಕಾಯಕ್ ಇಟ್ಟಿದ್ದೇನೆ ನಾನು. ಇದ್ರಾಗ 2 ಚಮಚ ಸಾಸ್ಮಿ ಹಾಕೋತೇನು. 1 ಚಮಚ ಜೀರಿಗೆ, ಒಂದ್ ಸಣ್ಣ ಚಮಚ ಆಗೋಷ್ಟು ಮೆಂತೆಕಾಳ. ಮೆಂತೆಕಾಳು ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ. ಬೇಕಂದ್ರೆ ನೀವು ಇಲ್ಲಿ ಬಡೆ ಸೊಪ್ಪು ಹಾಕಿ ಮಾಡ್ಕೋಬಹುದು. ಇವತ್ತಿನ ಜಾಸ್ತಿ ಏನ್ ಹುರ್ಕೊಳ್ಳೋದು ಬೇಡ. 1 ನಿಮಿಷ ಆಗೋಷ್ಟ ಅದ ಹಸಿ ವಾಸನೆ ಇರ್ತೈತ್ಲ ಅಷ್ಟ್ ಹೋದ್ರ ಸಾಕು. ಇದು ನೋಡ್ರಿ ಸಾಸ್ಮಿ ಸಟ್ ಸಟ್ ಆವಾಜ್ ಬರೈತಿ. ಈಗ ಹುರದವು ಬಂದ್ ಮಾಡ್ತೇನೆ ನಾ ಗ್ಯಾಸ. ಮೆಂತೆ ಸಾಸ್ಮಿ ಅದು ಹುರ್ಕೊಂಡಿದ್ದಿಲ್ಲ, ಇವು ಆರಿದವು. ಈಗ ಮಿಕ್ಸಿದಾಗ ಹಾಕಿ ಪೌಡರ್ ಮಾಡ್ಕೋಬೇಕು ನಾವ. ಈಗ ಸಣ್ಣ ಮಾಡ್ಕೋತೇನೆ ನಾ ಇದನ್ನ. ಇದ್ ನೋಡ್ರಿ ಈ ತರ ಪೌಡರ್ ಮಾಡ್ಕೋಬೇಕು ಇದನ್ನ. ನಾ ಈಗ ಒಗ್ಗರಣೆ ಮಾಡ್ಕೊಳ್ಳೋದೇನು. ಒಂದ್ ಕಡೆ ಕಾಯಕ್ ಇಟ್ಟಿದ್ದೇನು. ಇದ್ರಾಗ 1-2 ಚಮಚ ಎಣ್ಣೆ ಹಾಕೋತೇನು. ಎಣ್ಣೆ ಒಂದ್ ಸ್ವಲ್ಪ ಹೆಚ್ಚ ಹಾಕೊಂಡ್ರ ಚಲೋ. ಯಾಕಂದ್ರ ಉಪ್ಪಿನಕಾಯಿ ನಾವ್ 1 ವರ್ಷ ತನ ಇಡ್ತಿರ್ತೇವು. ಎಣ್ಣೆ ಎಷ್ಟ್ ಹಾಕ್ತೇವಲ್ಲ ಅಷ್ಟ್ ಚಲೋ ಇರ್ತಾವು. ಇದ ಎಣ್ಣೆ ಪೂರಾ ಕಡಕ್ ಕಾಯ್ಬೇಕು. ಎಣ್ಣೆ ಈಗ ಕಡಕ್ ಕಾದೇತಿದ. ಕಾದ ಬಳಕ ನಾನು ಗ್ಯಾಸ್ ಬಂದ್ ಮಾಡ್ತೇನು. ಒಂದ್ ಸ್ವಲ್ಪ ಆರ್ಬೇಕದ. ಆರಿದ ಬಳಕ ನಾವ ಎಲ್ಲ ಸಾಮಾನುಗಳು ಹಾಕೋಬೇಕು. ಈಗ ಒಂದ್ ಸ್ವಲ್ಪ ಆರೈತಿ. ಪೂರಾ ಆರಿದ ಬಳಕ ಬಿ ಹಾಕೋಬಾರ್ದು. ಸಾಸ್ಮಿ ಹಾಕೋತೇನೆ ನಾನು. ಒಂದ್ ಸ್ವಲ್ಪ ಜೀರಿಗೆ,
ಇದು ಆಪ್ಷನಲ್ ಬೇಕಂದ್ರ ನಾ ಹಾಕೋಬಹುದು ಜೀರಿಗೆ ಸಾಸ್ಮಿ, ಇಲ್ಲಂದ್ರೆ ಹಾಗೆ ಬಿ ಮಾಡ್ಕೋಬಹುದು. ಇಲ್ಲನ ಬೆಳ್ಳುಳ್ಳಿ ಹಾಕೊಳ್ಳೋದನ್ನು ಇದನ್ನ ಒಂದ್ ಸ್ವಲ್ಪ ಮಟ್ಟೆ ಕುಟ್ಕೊಂಡೆ ನಾನು. ಒಣ ಮೆಣಸಿಕಾಯಿ, ಒಂದ್ ಸ್ವಲ್ಪ ಹಿಂಗ್ ಹಾಕೊಳ್ಳೋದೇನು. ಹಿಂಗ್ ಹಾಕೊಂಡ್ರ ಅದ್ರ ಫ್ಲೇವರ್ ಚಲೋ ಬರ್ತೈತಿ. ಈಗ ಇದ ಆರ್ಬೇಕು. ಆರಿದ ಬಳಿಕ ನಾವು ಮಾವಿನಕಾಯಿದಾಗ ಕೂಡ್ಸ್ಕೋಬೇಕು ಇದನ್ನ. ಮೊದಲ ನಾವ ಮಾವಿನಕಾಯಿಗೆ ಅರಿಶಿನ ಪುಡಿ ಮತ್ತು ಉಪ್ಪ ಹಾಕಿ ಕಲಿಸಿ ಇಟ್ಟಿದ್ದಿಲ್ಲ. ಅದ್ ನೋಡ್ಬೋದು ನೀವ. ನೀರ್ ಬಿಟ್ಟೈತಿ ಈಗ ಆಲ್ರೆಡಿ ಒಂದ್ 10-15 ನಿಮಿಷ ಆಗೈತಿ ಕಲಿಸಿಟ್ಟ. ಆದ್ರೂ ಬಿ ಈಗ ಇದಕ್ ನಾವ ಎಲ್ಲಾ ಮಸಾಲೆ ಹಾಕಿ ಕಲ್ಸ್ಕೋಬೇಕು. ಖಾರದ ಪುಡಿ ಹಾಕೋತೇನೆ ನಾನು ಒಂದ್ 2 ಚಮಚೆ. ಖಾರ ನಿಮ್ಗೆ ಎಷ್ಟ್ ಬೇಕು ಅಷ್ಟ್ ಹಾಕೋರಿ. ಇದ ಮಸಾಲೆ ಹುರ್ಕೊಂಡ ಸಣ್ಣ ಮಾಡ್ಕೊಂಡಿದ್ದುಲ್ಲ ಅದನ್ನ ಹಾಕೋತೇನು. 1 ಚಮಚ ಆಗುವಷ್ಟ ಹಾಕಿ ಚಲೋದಂಗ್ ಕಲ್ಸ್ಕೋರಿ. ಇದನ್ನೆಲ್ಲ ಮಿಕ್ಸ್ ಆಗುವಂಗ. ಮಸಾಲೆ ಖಾರ ಹಾಕಿ ಎಲ್ಲಾ ಮಿಕ್ಸ್ ಆಗೈತಿ. ಈಗ ನಾ ಇಲ್ಲಿ ಇದು ಒಗ್ಗರಣೆ ಮಾಡ್ಕೊಂಡಿದ್ದುಲ್ಲ ಅದು ಆ ರೀತಿ ಅದನ್ನ ಹಾಕೋತೇನೆ ಇದ್ರಾಗ. ಇದನ್ನು ಹಾಕಿ ಕಲ್ಸ್ಕೋರಿ. ಇದ್ರಾಗ ಬೆಳ್ಳುಳ್ಳಿ ಮತ್ತ ಮೆಣಸಿಕಾಯಿ ಒಗ್ಗರಣೆ ಹಾಕಿದೇವಲ್ಲ ಅದ್ರ ಟೇಸ್ಟ್ ಬಾಳ ಚಲೋದಂಗ್ ಬರ್ತೈತಿ. ಈಗ ಉಪ್ಪಿನಕಾಯಿ ರೆಡಿ ಆಗಿದಾವು. ಉಪ್ಪಿನಕಾಯಿ ರೆಡಿ ಆಗಿದಾವು. ಇವತ್ತನ್ನ ನಾವು ಒಂದ್ ಕಾಚಿನ ಬಾಟ್ಲಿದಾಗ ಇಲ್ಲಾಂದ್ರೆ ಭರಣಿ ಅದು ಇರ್ತಾವಲ್ಲ ಅದ್ರಾಗ ಹಾಕಿ ಇಟ್ಕೋಬೇಕು. ಕಾಚಿನ ತ್ರಾಗ ಹಾಕಿ ಇಟ್ಕೊಂಡ್ರ 1 ವರ್ಷ ತನ ಚಲೋ ಉಳಿತಾವು. ನೋಡ್ರಿ ನೋಡಾಕ ಏನ್ ಮಸ್ತ್ ಆಗಿ ಕಾಣದ ಉಪ್ಪಿನಕಾಯಿ. ನೋಡಿದ್ರಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟ್ ಸುಲಭವಾಗಿ ಮಾಡ್ಕೋಬಹುದಂತ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.